ಅಡುಗೆ ಮಾಡುವ ಸೋಮಾರಿ ಗುಬ್ಬಚ್ಚಿ. ಅದು ಟುನಿ ಗುಬ್ಬಚ್ಚಿಯ ಮನೆ. ಬೆಳಿಗ್ಗೆ 8 ಗಂಟೆ ಆಯಿತು. ಸಾಧಾರಣವಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುವ ಟುನಿ ಗುಬ್ಬಚ್ಚಿ ಇವತ್ತು 8 ಗಂಟೆಯಾದರೂ ಕೂಡ ನಿದ್ರೆ ಮಾಡ್ತಾನೇ ಇದ್ಲು. ಮಗಳು ಬುಜ್ಜಿ ಹಸುವು ತಡ್ಕೊಳಕ್ಕಾಗದೆ ಆ ಕಡೆ ಈ ಕಡೆ ತಿರುಗಾಡ್ತಾ ತಾಯಿನ ಇಬ್ಸೋ ಪ್ರಯತ್ನ ಮಾಡಿದ್ಲು. ಆವಾಗ ಬುಜ್ಜಿ ಬೆಡ್ಶೀಟ್ನ ಇಳ್ದು, ಅಮ್ಮ ಅಮ್ಮ ಎದ್ದೇಳಿ ಅಮ್ಮ, ಬೆಳಿಗ್ಗೆ 8 ಗಂಟೆ ಆಯ್ತು. ಸೂರ್ಯ ನಡು ನೆತ್ತಿಗೆ ಬಂದಿದ್ದಾನೆ. ನನ್ನ ಹೊಟ್ಟೆಯಲ್ಲಿ ಹಸಿವು ತಾಳ ಆಗ್ತಾ ಇದೆ. ಟುನಿ ಎದ್ದೇಳದೆ ಕಣ್ಣನ್ನ ಮುಚ್ಕೊಂಡೆ, ಹೊಟ್ಟೆ ತಾಳ ಹಾಕ್ಸದ್ನ ನಿಲ್ಸಕ್ಕೇಳು. ಇವತ್ತು ಭಾನುವಾರ ಅಲ್ವಾ, ನನಗೆ ಆಫೀಸು ಇಲ್ಲ, ಆಫೀಸರು ಇಲ್ಲ. ಇವತ್ತೊಂದಿನ ತಾನೇ ರಜೆ. ಅಮ್ಮ, ನಿಮ್ಗೆ ಏನಾಯ್ತು? ಭಾನುವಾರ ಅಂತ ಯಾರಾದ್ರೂ ಊಟ ಮಾಡದೆ ಇದ್ದಾರಾ? ಹೊಲದಲ್ಲಿ ಕೆಲಸ ಇಲ್ಲದಿದ್ರು ನಂಗೆ ಹಸಿವಾಗ್ತಾ ಇದೆ, ನಂಗೆ ಅಡಿಗೆ ಮಾಡಿ ಕೊಡಿ. ಟುನಿ ಬೇರೆ ದಾರಿ ಇಲ್ಲದೆ ಎದ್ದು ಕೂತ್ಕೊಂಡು, ಹಬ್ಬ ಪ್ರತಿದಿನ ಊಟ ಕೆಲ್ಸ ನನಗೆ ಬೇಜಾರಾಗ್ಬಿಟ್ಟಿದೆ. ಅದರಿಂದ ನಾನೊಂದು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ನಾನು ಪ್ರತಿದಿನ ಚಿಚ್ಚು ಅತ್ತೆ ಹಾಗೇನೆ ಸೋಮರಿಯಾಗೇನೆ ಇದ್ದೋಗ್ಬಿಡ್ತೀನಿ. ಲೇಟಾಗಿ ಎದ್ದೇಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಬುಜ್ಜಿ ಆಶ್ಚರ್ಯದಿಂದ, ಏನಮ್ಮ ಹೇಳ್ತಾ ಇದ್ದೀರಾ? ನೀವು ಸೋಂಬೇರಿಯಾಗೇನೆ ಚಿಚ್ಚು ಅತ್ತೆ ರೀತಿ ಇರ್ತೀರಾ? ಹಾಗೆ ಹೇಳಿದ್ರೆ ನನಗೆ ವೆಜಿಟೇಬಲ್ ಬಿರಿಯಾನಿ ಬೇಕು ಅಂತ ಹೇಳಿದೆ ಅಲ್ವಾ ನಿನ್ನೆ? ಏನು ವೆಜಿಟೇಬಲ್ ಬಿರಿಯಾನಿಯಾ? ನನ್ನಿಂದೆಲ್ಲ ಮಾಡ್ಕೊಡಕ್ಕಾಗಲ್ಲ. ಬೇಕಂದ್ರೆ ಹಸಿ ಅಕ್ಕಿ ಕೊಡ್ತೀನಿ, ಕೂತ್ಕೊಂಡು ತಿನ್ನು. ಇಲ್ವಾ ಲೇಸಿಯಾಗಿ ಒಂದ್ ಬಿರಿಯಾನಿ ಮಾಡಿ ಕೊಡ್ತೀನಿ, ತಿಂದ್ರೆ ತಿನ್ನು, ತಿನ್ನದಿದ್ರೆ ಹೋಗು. ಲೇಸಿ ಬಿರಿಯಾನಿನಾ? ಅದೇ ನಮ್ಮದು. ಇದುವರೆಗೂ ನಾನು ನೋಡ್ಲೇ ಇಲ್ಲ. ಓ ಅದಾ? ಅದು ಕೂತಲ್ಲೇ ಕೂತ್ಕೊಂಡು ಆ ಕಡೆ ಈ ಕಡೆ ಏನು ಮಾಡದೆ ಮಾಡ್ಕೊಡ್ತೀನಿರು. ಟುನಿ ಯಾವಾಗ್ಲೂ ತರ ಅಡಿಗೆ ಮನೆಗೆ ಬಂದ್ಲು. ಆದ್ರೆ ಯಾವಾಗ್ಲೂ ಚುರುಕಾಗಿ ಬರುವ ಟುನಿ ಇವತ್ತು ತುಂಬಾನೇ ಸುಸ್ತಾಗಿ ಅಡಿಗೆ ಮನೆಗೆ ಬಂದ್ಲು. ಅವಳಿಗೆ ಅಡಿಗೆ ಮಾಡೋದ್ರಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ. ಒಲೆ ಕತ್ಸೋಕು ಕೂಡ ಅವಳಿಗೆ ಇಷ್ಟ ಇಲ್ಲ. ಬುಜ್ಜಿ, ಆ ಬೆಂಕಿ ಪಟ್ನ ಈ ಕಡೆ ಕೊಡು. ಹಬ್ಬ ಅಷ್ಟು ದೂರ ಇದೆಯಾ? ಸರಿ, ಲೈಟರ್ ಎಲ್ಲಿದೆ ಅಂತ ಹುಡುಕು. ಅದನ್ನು ಸಿಗದಿದ್ರೆ ಕಲ್ಲನ್ನ ಒರೆಸಿ ಒಲೆ ಕತ್ಸೋಣ. ಅದಕ್ಕೂ ತುಂಬಾ ಶಕ್ತಿ ಬೇಕಲ್ವಾ? ಪರವಾಗಿಲ್ಲ, ಬೇಡ ಬಿಡು. ಬುಜ್ಜಿ ತಕ್ಷಣ ಆ ಬೆಂಕಿ ಪಟ್ನ ತಗೊಂಡ್ಬಂದ್ ಕೊಟ್ಟು, ಅಮ್ಮ ತಗೊಳ್ಳಿ. ನಿಮ್ಮ ಸೋಮಾರಿತನ ನೋಡಿದ್ರೆ ನನಗೇನೆ ತುಂಬಾ ಭಯ ಆಗುತ್ತೆ. ನೀನು ಗೊಂದಲ ಪಡ್ಬೇಡ ಬುಜ್ಜಿ. ಸೋಮಾರಿತನಕ್ಕೆ ಸರಿಯಾದ ಉತ್ತರ ಡಿಕ್ಷನರಿಯಲ್ಲೂ ಸಿಗಲ್ಲ. ಬಿರಿಯಾನಿಗೆ ಏನ್ ಬೇಕು? ತರಕಾರಿ, ಅಕ್ಕಿ. ಟುನಿ ಒಂದು ಪಾತ್ರದಲ್ಲಿ ಅಕ್ಕಿ ಹಾಕಿ ಅದನ್ನ ತೊಳೆಯದೆ ನೀರನ್ನು ಹುಯ್ದ್ಲು. ಅಮ್ಮ, ಅಕ್ಕಿನ ತೊಳೆಯಲ್ವಾ? ಅದರಲ್ಲಿ ಕಲ್ಲೆಲ್ಲ ಇರುತ್ತೆ ತಾನೇ? ಅಯ್ಯೋ ಹುಚ್ಚಿ, ತೊಳೆದ್ರೆ ಅದರಲ್ಲಿರುವ ವಿಟಮಿನ್ ಮಿನರಲ್ಸ್ ಎಲ್ಲ ಹೊರಟೋಗುತ್ತೆ. ಸೋಮರಿತನ ಅಡಿಗೆಯಲ್ಲಿ ಇದೆಲ್ಲ ಹೀಗೇನೆ. ಆ ಮಣ್ಣಿನಲ್ಲೇ ನಿಜವಾದ ರುಚಿ ಬರೋದು. ಬುಜ್ಜಿಗೆ ಏನೂ ಅರ್ಥ ಆಗ್ಲಿಲ್ಲ. ಹೌದಾ? ಸರಿ, ಆದ್ರೂ ಆಲೂಗಡ್ಡೆ, ಬೀನ್ಸು, ಟೊಮೆಟೊ, ಈರುಳ್ಳಿ ಕುಯ್ಬೇಕಲ್ವಾ? ಏನು ತರಕಾರಿನ ಕೂತ್ಕೊಂಡು ಕಟ್ ಮಾಡ್ಬೇಕಾ? ಎದ್ದೇಳ್ಬೇಕು, ಕಟ್ ಮಾಡ್ಬೇಕು, ಹಾಕ್ಬೇಕು. ಅದಕ್ಕೇನೆ ದೇವರು ತರಕಾರಿನ ಹೇಗೆ ಕೊಟ್ಟಿದ್ದಾನೋ ಹಾಗೆ ಹಾಕ್ತೀನಿ. ನೋಡು ನನ್ನ ಟ್ಯಾಲೆಂಟ್ನ. ಟುನಿ ಗುಬ್ಬಚ್ಚಿ ತರಕಾರಿಗಳನ್ನ ತೊಳಿಲೂ ಇಲ್ಲ, ಕಟ್ ಮಾಡ್ಲೂ ಇಲ್ಲ. ಅದನ್ನ ಹಾಗೇನೆ ಆ ಪಾತ್ರೆಯಲ್ಲಿ ತೆಗ್ದು ಹಾಕಿದ್ಲು. ಅಮ್ಮ, ಏನಮ್ಮ, ಈರುಳ್ಳಿ ಸಿಪ್ಪೆ ಕೂಡ ತೆಗ್ದಿಲ್ಲ. ಆಲೂಗಡ್ಡೆ ಅಷ್ಟು ದೊಡ್ಡದಾಗಿ ಹಾಕ್ತಾ ಇದ್ದೀರಾ? ಅದು ಬೇಯುತ್ತಾ? ಅಯ್ಯೋ, ಬೇಯುತ್ತೆ ಕಣೆ. ಆ ಸಿಪ್ಪೆಯಲ್ಲಿ ಫೈಬರ್ ಇರುತ್ತೆ. ನಿನಗಿದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ನೀನು ಏನು ಮಾತನಾಡದೆ ಸುಮ್ಮನೆ ನಿಂತು ನೋಡು. ಇದೆಲ್ಲವನ್ನು ನೋಡ್ತಾ ಇದ್ದ ಚಿಚುಕಾಗೆ ತುಂಬಾನು ಸಂತೋಷದಿಂದ ಮನೆಯೊಳಗಡೆ ಬಂತು. ಆವಾಗ ಚಿಚು ಹಿಂದೆನೆ ಚಿನ್ನುಕಾಗೇನೋ ಬಂದ. ವಾವ್ ತುನಿ, ನೀನು ಅಡಿಗೆ ಮಾಡುವ ಸ್ಟೈಲ್ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ನೀನು ಕೂಡ ನಮ್ಮ ಸೋಮಾರಿ ಸಂಘದಲ್ಲಿ ಸೇರ್ಬಿಟ್ಟ, ನನಗೆ ತುಂಬಾ ಸಂತೋಷ. ಆವಾಗ ಟುನಿ ಗುಬ್ಬಚ್ಚಿ ಪುನಃ ಮಂಚದಲ್ಲಿ ಹೋಗಿ ಮಲ್ಕೊಂಡು, ಚಿಚ್ಚು ಬಾ, ನಾನು ಕೂಡ ನಿನ್ನ ಹಾಗೇನೆ ಸೋಂಬೇರಿಯಾಗಿ ಇವಾಗ ವೆಜಿಟೇಬಲ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಆದ್ರೆ ಈ ತರಕಾರಿನ ಕಟ್ ಮಾಡ್ಬೇಕು, ಸಿಪ್ಪೆ ತೆಗಿಬೇಕು, ಅದಕ್ಕೇನಾದ್ರೂ ಐಡಿಯಾ ಇದೆಯಾ? ಗುರುವನ್ನು ಮೆಚ್ಚಿಕೊಂಡ ಶಿಷ್ಯ ಆಗಿದೀಯ ತುನಿ ನೀನು. ತುನಿ, ನೀನ್ ಯಾಕೆ ತರಕಾರಿನೆಲ್ಲ ಕಟ್ ಮಾಡ್ಬೇಕು? ಬೇಡ, ಹಾಗೇನೆ ಇಟ್ಬಿಡು. ಮುಚ್ಚಳ ಹಾಕ್ಬಿಟ್ರೆ ಸಾಕು, ಅದೇ ಬೆಂದು ಕಲಸಿ ಹೋಗುತ್ತೆ. ಆದ್ರೂ ಕೂಡ ಆಂಟಿ ಉಪ್ಪು ಖಾರ ಹಾಕ್ಲೇ ಇಲ್ವಲ್ಲ? ಲೇ, ಉಪ್ಪು ಯಾಕೋ ಹಾಕ್ಬೇಕು? ಆ ಉಪ್ಪು ಡಬ್ಬಿಯ ಮುಚ್ಚಳವನ್ನು ತೆಗೆದು ಉಪ್ಪು ಹಾಕೋದು ಅಂದ್ರೆ ಎಷ್ಟೊಂದು ಕಷ್ಟ ಗೊತ್ತಾ? ಇಲ್ಲಿ ನೋಡು ತುನಿ, ನೀನು ಉಪ್ಪು ಹಾಕದಿದ್ರು ಪರವಾಗಿಲ್ಲ, ಹಾಗೇನೆ ಡೈನಿಂಗ್ ಟೇಬಲಲ್ಲಿ ಇಟ್ಬಿಡು. ಯಾರಿಗೆ ಬೇಕೋ ಅವರು ಹಾಕೊಂಡು ತಿಂತಾರೆ. ಚಿಚ್ಚು, ಪರವಾಗಿಲ್ಲ, ಒಳ್ಳೆ ಐಡಿಯಾ ಕೊಟ್ಟಿದೀಯಾ. ನಾನು ಏನೂ ಹಾಕೋದಿಲ್ಲ. ಬುಜ್ಜಿ, ಕೇಳ್ಕೊಂಡೆ ಅಲ್ವಾ? ಮಾಡಿದ ವೆಜಿಟೇಬಲ್ ಬಿರಿಯಾನಿಯಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ. ಆವಾಗ ಬುಜ್ಜಿ, ನ್ಯಾಚುರಲ್ ಟೇಸ್ಟ್ ಏನಮ್ಮ ಅದು? ಹಾಗೆ ಹಸಿ ಹಸಿಯಾಗಿ ಇರುತ್ತೆ. ಜೊತೆ ನೀವಾದ್ರೂ ಹೇಳ್ಬಾರ್ದಾ?
ಅಮ್ಮ ಅಡಿಗೆನ ಹಾಳ್ ಮಾಡ್ತಿದ್ದಾರೆ. ಬುಜ್ಜಿ, ನಿಮ್ಮಮ್ಮ ಇವಾಗ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದಾಳೆ. ಜೀರಾ ಎಫೆಕ್ಟ್ ಕುಕಿಂಗ್ ಅಂತ ಹೇಳ್ತಾರೆ. ನೀನು ಅದೃಷ್ಟವಂತೆ. ಅರ್ಧ ಗಂಟೆ ಸಮಯ ಆಯ್ತು. ಅಡಿಗೆ ಮನೆಯಿಂದ ಏನೋ ವಾಸನೆ ಬರ್ತಾ ಇತ್ತು. ಅಕ್ಕಿ ಸೀದೋದ ವಾಸನೆನೋ ಅದ್ರ ಜೊತೆಗೆ ಈರುಳ್ಳಿ ಸೀದೋದ ವಾಸನೆನೋ ಬಂತು. ಆವಾಗ ಬುಜ್ಜಿ ಮೂಗ್ ಮುಚ್ಕೊಂಡು, ಅಮ್ಮ, ಏನೋ ಸೀದೋದ ವಾಸನೆ ಬೇರೆ ಬರ್ತಾ ಇದೆ. ಪಾತ್ರೆಗೆ ನೀರ್ ಹಾಕ್ತಾ ನಿಜವಾಗ್ಲೂ. ನಿದ್ರೆ ಮಾಡ್ತಾ ಇದ್ದ ಟುನಿ ಎದ್ದೇಳಿ, ಓಹೋ ಹೌದಲ್ವಾ, ಬಿರಿಯಾನಿಗೆ ನೀರ್ ಹಾಕ್ಬೇಕಲ್ವಾ, ಹಾಕಕ್ಕೆ ಮರ್ತೋಯ್ತು. ಇವಾಗ ಹಾಕಿದ್ರು ಏನ್ ತೊಂದ್ರೆ ಇಲ್ಲ. ಚಿಚ್ಚು, ಆ ಮಗ್ಗಲ್ಲಿರುವ ನೀರ್ನ ಪಾತ್ರೆಗೆ ಉಯ್. ಇಲ್ ನೋಡು ತುನಿ, ನಾನು ಬರೀ ಸಲಹೆ ಕೊಡಕ್ಕೆ ಬಂದಿದ್ದು, ಕೆಲ್ಸ ಮಾಡಕ್ಕಲ್ಲ. ಬನ್ನು, ನೀನೋಗಿ ಮಗ್ಗಲ್ಲಿರುವ ನೀರು ಉಯ್. ಚಿನುಕಾಗಿ ಹೋಗಿ ಒಂದು ಜಗ್ ನೀರನ್ನ ಆ ಪಾತ್ರೆಯಲ್ಲಿ ಉಯ್ದ. ಆವಾಗ ಚುಯಿ ಅಂತ ಜೋರಾಗಿ ಶಬ್ದ ಬಂತು. ಹೊಗೆ ಬರ್ತಾ ಇದೆ, ಅದ್ರ ಒಳಗೆ ಏನೋ ಕೆಂಪಾಗಿ ಆಗಿದೆ. ಪರವಾಗಿಲ್ಲ ಕಣೋ, ಅದನ್ನ ಸ್ಮೋಕಿ ಫ್ಲೇವರ್ ಅಂತ ಹೇಳ್ತಾರೆ. ನಾನು 10 ನಿಮಿಷ ಮಲ್ಕೋತೀನಿ. ಬುಜ್ಜಿ, ನನಗೆ ಸ್ವಲ್ಪ ಕಾಲ್ ನೋವಾಗ್ತಿದೆ, ಬಂದು ಸ್ವಲ್ಪ ಹಿಡಿದು ಕೊಡು. ಬುಜ್ಜಿ ಕೋಪದಿಂದ, ನಾನ್ ಬರೋದಿಲ್ಲ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನೀನ್ ತುಂಬಾ ಸೋಂಬೇರಿಯಾಗಿದೀಯಾ, ನಾನೋಗಿ ಚೋಟು ಅತ್ತೆನ ಕರ್ಕೊಂಡ್ ಬರ್ತೀನಿ. ಬುಜ್ಜಿ ಗುಬ್ಬಚ್ಚಿ ಕೋಪದಿಂದ ಹೊರಗಡೆ ಹೋಗಿ ಮಹಿ ಹಾಗೂ ಚೋಟು ಹತ್ರ ವಿಷಯನ ಹೇಳಿ ಅವರಿಬ್ರನ್ನ ಮನೆಯೊಳಗಡೆ ಕರ್ಕೊಂಡ್ ಬಂದ್ಲು. ಆವಾಗ ಮನೆಯಲ್ಲಿ ಟುನಿ ಹಾಗೂ ಚಿಚ್ಚು ಇಬ್ರು ನಿದ್ರೆ ಮಾಡ್ತಾ ಇದ್ರು. ಅಡಿಗೆ ಮನೆಯಲ್ಲಿ ಏನೋ ವಾಸನೆನೋ ಬರ್ತಾ ಇತ್ತು. ಅರೆ, ಏನಿದು, ಮನೆಯೆಲ್ಲ ಹೊಗೆ ಆಗಿದೆ. ತುನಿ, ಚಿಚ್ಚು, ನೀವಿಬ್ರು ಎದ್ದೇಳಿ. ಚೋಟು ಹೋಗಿ ಸ್ಟವ್ನ ಆಫ್ ಮಾಡೋದ್ಲು. ಅಯ್ಯೋ, ಪಾತ್ರೆನೇ ಸೀದೋಗಿದೆ. ತುನಿ, ಹೌದು, ನೀ ಏನ್ ಮಾಡ್ತಿದೀಯಾ? ಟುನಿ ಮೆಲ್ಲೆ ಕಣ್ಬಿಟ್ಟು, ಓ ಚೋಟು, ಮಗಿಯವರು ಬಂದಿದ್ದೀರಾ? ಇವತ್ತು ನಾನು ಹೊಸ ಅವತಾರವನ್ನೆತ್ತಿದ್ದೀನಿ. ನನ್ನ ಸೋಂಬೇರಿತನದಿಂದ ಅಡಿಗೆ ಮಾಡಿದೀನಿ, ನೀವೇ ರುಚಿ ನೋಡಿ ಹೇಳ್ಬೇಕು. ಸೋಮಾರಿ ಅಡಿಗೆನ ಹಾಗೆ ಅಂದ್ರೆ ಏನು? ಚಿಚುಕಾಗೇನೋ ಎದ್ದು, ಅದೇ ಮಗಿಯವ್ರೆ, ಚೆನ್ನಾಗಿ ನಿಂತ್ಕೊಂಡು ಕೆಲಸ ಮಾಡದೆ ಹಾಗೇನೆ ತರಕಾರಿನೆಲ್ಲ ಹಾಕಿ ಮಾಡೋದು ಎಷ್ಟೊಂದು ಘಮ ಬರ್ತಿದೆ ನೋಡಿ. ವಾಸನೆ ಗೀಸನೆಲ್ಲ ಆಮೇಲೆ, ಮೊದ್ಲು ಆ ಪಾತ್ರೆಯಲ್ಲಿ ಏನಿದೆ ತೋರಿಸಿ. ಚೋಟುಗಿಳಿ ಪಾತ್ರೆಯ ಮುಚ್ಚಳವನ್ನ ಹೊರಗಡೆ ತೆಗೆದ್ಲು. ಅಷ್ಟೇ, ಆ ದೃಶ್ಯವನ್ನು ನೋಡಿ ಅವರೆಲ್ಲರೂ ಶಾಕ್ ಆದ್ರು. ಅಕ್ಕಿ ಅರ್ಧ ಬೆಂದೋಗಿತ್ತು, ಅರ್ಧ ಸೀದೋಗಿತ್ತು. ಅದರ ಮಧ್ಯದಲ್ಲಿ ದೊಡ್ಡ ಈರುಳ್ಳಿ, ಒಂದು ಟೊಮೆಟೊ, ಹಾಗೇನೆ ಆಲೂಗಡ್ಡೆ, ಬದನೆಕಾಯಿ ಇದೆಲ್ಲ ತುಂಬಾನೇ ಸೀದೋಗಿತ್ತು. ಸ್ವಲ್ಪ ಮಾತ್ರ ಬೆಂದೋಗಿತ್ತು. ಅತ್ತೆ, ಅಮ್ಮ ನನಗೋಸ್ಕರ ಇದೇ ಮಾಡಿರೋದು. ನೋಡಿದ್ರೆ ಭಯ ಆಗ್ತದೆ, ಇದನ್ನ ಹೇಗೆ ತಿನ್ನೋದು? ಬುಜ್ಜಿ, ಸುಮ್ನಿರು, ಟೇಸ್ಟು ಚೆನ್ನಾಗಿರುತ್ತೆ. ಚಿಚ್ಚು, ನೀನ್ ತಿಂದು ನೋಡು. ಚಿಚುಕಾಗೆ ತುಂಬಾ ಭಯದಿಂದ, ನಾನಾ? ಬೇಡ ಬೇಡ, ಅತಿಥಿಗಳು ಮನೆಗೆ ಬಂದಿದ್ದಾರಲ್ವಾ, ಮೊದ್ಲು ಅವರಿಗೆ ಕೊಡೋಣ. ಮಗಿಯವ್ರೆ, ನೀವು ತಿಂದು ನೋಡಿ. ನಮಗೆ ಇಷ್ಟೊಂದು ಮರ್ಯಾದೆ ಎಲ್ಲ ಬೇಡ, ನೀನೇ ತಾನೇ ಸಲಹೆ ಕೊಟ್ಟಿದ್ದು, ನೀನ್ ಮೊದ್ಲು ತಿಂದು ತೋರ್ಸು. ಮಹಿಯದ್ದು ಚಿಚಿನ ನೋಡಿ ಗುರಾಯಿಸಿದ್ರಿಂದ ಚಿಚಿಗೆ ಬೇರೆ ದಾರಿನೂ ಇಲ್ಲ. ಆದ್ರಿಂದ ಬೇಯದೇ ಇರುವ ಆ ಅನ್ನ ತರಕಾರಿ ಎಲ್ಲಾನು ಸ್ವಲ್ಪ ಬಾಯಲ್ಲಿ ಹಾಕೊಂಡ್ಲು. ಅದರಲ್ಲಿ ಅಕ್ಕಿ ಹಾಗೇನೆ ಇತ್ತು, ಕಟಕ್ ಕಟಕ್ ಅಂತು. ಆಲೂಗಡ್ಡೆ ಬೇಯಲೇ ಇಲ್ಲ, ಕರಕ್ ಕರಕ್ ಅಂತು. ಚಿಚುಕಾಗೆ ಪರಿಸ್ಥಿತಿ ತುಂಬಾನು ಕಷ್ಟವಾಗಿತ್ತು. ಅವಳಿಗೆ ಹೊರಗಡೆ ಉಗಿಯೋದ ಇಲ್ಲ ಮಿಂಗೋದ ಗೊತ್ತಾಗ್ಲಿಲ್ಲ. ಆವಾಗ ಸ್ವಲ್ಪ ನೀರನ್ನ ಕುಡ್ದು, ಚೆನ್ನಾಗಿದೆ, ರುಚಿ ತುಂಬಾ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಹಲ್ಲು ಗಟ್ಟಿಯಾಗಿರ್ಬೇಕು. ನನ್ನ ಹಲ್ಲು ಗಟ್ಟಿಯಾಗಿಲ್ಲ ಅನ್ಕೋತೀನಿ. ತುನಿ, ನಿನ್ಗೆ ಏನಾಯ್ತು? ನೀನ್ ಯಾವಾಗ್ಲೂ ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ವಾ, ಇವತ್ ನಿಂಗೆ ಏನಾಯ್ತು? ತುನಿ ನಗುತ್ತಾ ಅವಳ ಸೋಮಾರಿತನನ ಬಿಟ್ಟು ಎದ್ದು ನಿಂತ್ಕೊಂಡ್ಲು. ನೋಡಿದ್ರಾ, ಸೋಮಾರಿತನದಿಂದ ಕೆಲಸ ಮಾಡಿದ್ರೆ ಹೀಗೇನೆ ಆಗೋದು. ಬುಜ್ಜಿ, ನಿನಗೋಸ್ಕರನೇ ಈ ನಾಟಕವಾಡಿದ್ದು. ಬುಜ್ಜಿ ಆಶ್ಚರ್ಯದಿಂದ, ನಾಟಕನ? ಹಾಗಾದ್ರೆ ನಿಜವಾಗ್ಲೂ ನೀನು ಸೋಂಬೇರಿ ಅಲ್ವಾ? ಇಲ್ಲಮ್ಮ, ನೀನು ದಿನದಿಂದ ದಿನಕ್ಕೆ ಸೋಮಾರಿ ಆಗ್ತಾ ಇದೀಯಾ. ನನಗೆ ಯಾವ ಕೆಲಸದಲ್ಲೂ ಸಹಾಯ ಮಾಡೋದಿಲ್ಲ. ಇದೇ ರೀತಿ ನಾನು ಕೂಡ ಸೋಮಾರಿ ಆದ್ರೆ ನಿನಗೆ ಇದ್ರ ಬಗ್ಗೆ ತೋರ್ಸಕ್ಕೆ ಅಂತಾನೆ ನಾನು ಈ ರೀತಿ ಮಾಡಿದ್ದು. ಅಕ್ಕಿ ತೊಳೆಯೋದಿದ್ರೆ, ತರಕಾರಿ ಕಟ್ ಮಾಡೋದಿದ್ರೆ ಹೇಗಿರುತ್ತೆ ನೋಡ್ದಾ ನೀನೇ? ಮಾಡ ಕೆಲ್ಸನ ಸರಿಯಾಗಿ ಮಾಡಿದ್ರೇನೆ ಸರಿ. ಹಾಗಾದ್ರೆ ನನ್ನ ಬಕ್ರ ಮಾಡ್ಬಿಟ್ಟ, ನನಗೆ ಮೋಸ ಮಾಡ್ಬಿಟ್ಟೆ. ನಾನು ಕೂಡ ನಿನ್ನ ನೋಡಿ ನಂಬಿಬಿಟ್ಟೆ. ಸಲಹೆ ಕೇಳಿದ್ರೆ ಯಾರಿದ್ರು ಬಕ್ರ ಆಗದೆ. ಅಡಿಗೆ ಮಾಡೋದ್ರಲ್ಲಿ ಶಾರ್ಟ್ಕಟ್ ಯಾವುದೂ ಇಲ್ಲ. ಮಹಿ ನಗುತ್ತಾ, ಹೌದೌದು, ನೀನು ಒಳ್ಳೆ ಪಾಠನೇ ಕಲ್ಸ್ಕೊಟ್ಟಿದೀಯ ಬುಜ್ಜಿ. ನೋಡ್ದ, ಅಮ್ಮ ಸೋಮಾರಿಯಾಗಿದ್ರೆ ನಿನಗೆ ತಿನ್ಲಿಕ್ಕೆ ಕೂಡ ಏನೂ ಸಿಗಲ್ಲ. ನಿನ್ನ ಸೋಮಾರಿತನವನ್ನು ಬಿಡ್ತೀಯಾ? ಬಿಡ್ತೀನಿ. ಈ ಕಪ್ಪಾದ ಅನ್ನವನ್ನು ನೋಡಿದಾಗ ನನಗೆ ಬುದ್ಧಿ ಬಂತು. ಇನ್ ಮುಂದೆ ನಾನು ಸೋಮಾರಿಯಾಗಿ ಇರೋದಿಲ್ಲ. ಅಮ್ಮ, ಬಾ ಅಮ್ಮ, ನಾನು ತರಕಾರಿ ಕಟ್ ಮಾಡ್ತೀನಿ. ನಾವಿವಾಗ ಒಳ್ಳೆ ಬಿರಿಯಾನಿನ ಮಾಡಿ ತಿನ್ನೋಣ. ಸರಿ ಸರಿ, ಎಲ್ಲರೂ ಬನ್ನಿ. ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿ ಒಳ್ಳೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋಣ. ಚಿಚ್ಚು, ನೀನು ಬಾ, ಆ ಈರುಳ್ಳಿ ಕಟ್ ಮಾಡಿ ಕೊಡುವಂತೆ. ನಾನಾ?
ಮತ್ತೆ ಕೆಲ್ಸನ ಸರಿ. ಈ ಊಟ ಮಾಡ್ಲಿಕ್ಕಿಂತ ಈರುಳ್ಳಿ ಕಟ್ ಮಾಡೋದೇ ಚಂದ. ಎಲ್ರೂ ನಗುತ್ತಾ ಅಡಿಗೆ ಮನೆಯೊಳಗಡೆ ಹೋದ್ರು. ಟುನಿ ಹಾಕಿದ ಒಂದು ಚಿಕ್ಕ ನಾಟಕದಿಂದ ಚಿಚುಗೂ ಬುಜ್ಜಿಗೂ ಕಷ್ಟದ ಬೆಲೆ ಅರ್ಥ ಆಯಿತು.